ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಮಾಘ ಬಹುಳ ಚತುರ್ದಶಿ 16/2/2026 ಸೋಮವಾರ. ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಸೋಮವಾರ, ತಿಥಿ ಬಂದು ಚತುರ್ದಶಿ, ಸಾಯಂಕಾಲ 5 ಗಂಟೆ 11 ನಿಮಿಷದವರೆಗೂ. ನಕ್ಷತ್ರ ಬಂದು ಶ್ರವಣ, ರಾತ್ರಿ 8 ಗಂಟೆ 49 ಯೋಗ ಬಂದು ವರಿಯನ್, ಕರ್ಣ ಬಂದು ಶಕುನಿ ಅಂತಕ್ಕಂಥದ್ದು. ನೋಡಿ, ಈ ದಿನ ರಾಹುಕಾಲ ಸಿದ್ಧಾಂತ ರೀತಿಯ 8 ಗಂಟೆ 14ರಿಂದ 9:42 ಇರತಕ್ಕಂಥದ್ದು. ಗುಡಿಕಾಲ 2 ಗಂಟೆ 6ರಿಂದ 3 ಗಂಟೆ 34 ಮಧ್ಯಾಹ್ನ ಇರತಕ್ಕಂಥದ್ದು. ಯಮಕಂಟಕ ಕಾಲ ಸಹ 11 ಗಂಟೆ 10 ನಿಮಿಷದಿಂದ 12:38. ಅರ್ಧ ಪ್ರಹರಿ ಬಂದು 9:42ರಿಂದ 11 ಗಂಟೆ 10 ನಿಮಿಷ. ಅಮೃತ ಗಡಿಗಳು ಹಗಲು 6:11ರಿಂದ 7:39 ಇರತಕ್ಕಂಥದ್ದು ಸಿದ್ಧಾಂತ ರೀತಿಯ. ಬಾಕಿ ರೀತಿ ಆದರೆ ಅದು 7:15ರಿಂದ 9, ಮಾಮೂಲಿ ಹೇಳ್ತಾರಲ್ಲ, ಸೋಮವಾರ 7:15ರಿಂದ 9, 10:15ರಿಂದ 12 ಈ ರೀತಿ ಹೇಳ್ತಕ್ಕಂಥದ್ದು. ಮತ್ತು ನಾವು ಪೂರ್ತಿ ಸಿದ್ಧಾಂತ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು ಇವತ್ತು. ಅಲ್ಲಿಂದ ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ ಮೇಷರಾಶಿಯವರಿಗೆ ಮನಸ್ಸಿಗೆ ಚಿಂತೆ, ಕಾರ್ಯಗಳಲ್ಲಿ ಅಡಚಣೆ, ಹಣದ ಕೊರತೆ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಶುಭ, ಎಲ್ಲ ರೀತಿಯ ಕಾರ್ಮಿಕರಿಗೆ ಬಹಳ ಚೆನ್ನಾಗಿ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದು. ಹೈನುಗಾರಿಕೆ ತೋಟಗಾರಿಕೆಯಲ್ಲಿ ಲಾಭ ಇರತಕ್ಕಂಥದ್ದು. ಹೂವು ಹಣ್ಣು ತರಕಾರಿ ವೀಳ್ಯದೆಲೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗುತ್ತೆ. ಶಿವನಾಮಸ್ಮರಣೆಯನ್ನು ಮಾಡಿ. ಒಂದು ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟದ ಬಣ್ಣ ಆಗಿರ್ತದೆ ಆತ್ಮೇರೆ. ಅಲ್ಲಿಂದ ಮುಂದಕ್ಕೆ ಬಂದಾಗ ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಉನ್ನತ ಶಿಕ್ಷಣ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ವಾತಾವರಣ. ತೆಂಗು ಅಡಿಕೆ ಬೆಳೆಗಾರರಿಗಂತೂ ಬಹಳ ಲಾಭದಾಯಕವಾಗಿರ್ತಕ್ಕಂಥ ಅದಲ್ಲದೆ ಉನ್ನತ ಶಿಕ್ಷಣ ಮಾಡ್ತಾ ಇರ್ತಾರೆ, MS ಮಾಡ್ತಕ್ಕಂಥವ್ರಿಗೆ, ಮಾಸ್ಟರ್ ಡಿಗ್ರಿಗಳು, PhD ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ದಿನ. ತೆಂಗು ಅಡಿಕೆ ಬೆಳೆಗಾರರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ತೆಂಗಿನಕಾಯಿ ಬಾಳೆಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಪ್ರಗತಿ. ವಸ್ತ್ರ ವಿನ್ಯಾಸಕರು ಅಂದರೆ ಡಿಸೈನರ್ಸ್ ಇರ್ತಾರೆ ನೋಡಿ, ಅವರಿಗೆ ಬಹಳ ಒಳ್ಳೆ ಪ್ರಾಫಿಟಬಿಲಿಟಿ ಇರ್ತಕ್ಕಂಥದ್ದು ಇವತ್ತು. ಈ ಕರಕುಶಲ ಕರ್ಮಿಗಳಿಗೆ ಹೆಚ್ಚಿನ ಬೇಡಿಕೆ ಇರ್ತಕ್ಕಂಥದ್ದು. ಸರ್ಕಾರಿ ನೌಕರಿಗೆ ಮಾತ್ರ ಸ್ಥಾನ ಪಲ್ಲಟದ ಭೀತಿ. ಇಲ್ಲಿ ನನಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು ಅಂತಕ್ಕಂಥ ಭೀತಿ ಇರ್ತಕ್ಕಂಥದ್ದು. ಜೇನು ರೇಷ್ಮೆ ಬೆಳೆಗಾರರಿಗೆ ಒಳ್ಳೆಯ ಲಾಭದಾಯಕವಿರ್ತಕ್ಕಂಥ ದಿನ. ಈ ಟೈಲರ್ಸು ಡಿಸೈನರ್ಸ್ಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ದುರ್ಗಾ ಪರಮೇಶ್ವರನ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ನಾವು ಮುಂದಕ್ಕೆ ಬಂದಾಗ ಕರ್ಕಾಟಕ ರಾಶಿಯವರಿಗೆ ವ್ಯಾಪಾರ ವ್ಯವಹಾರ ವ್ಯವಸಾಯದಲ್ಲಿ ಅಲ್ಪ ಪ್ರಗತಿ, ಪೂರ್ತಿ ಪ್ರಗತಿ ಇರೋದಿಲ್ಲ, ಲೆಕ್ಕ ಹಾಕ್ಕೊಳ್ಳಿ. ಪ್ರಯಾಣದಿಂದ ಲಾಭ, ಬಂಧುಗಳ ಭೇಟಿ. ಹೂವಿನ ಬೆಳೆಗಾರರಿಗೆ ಒಳ್ಳೆಯ ಶುಭ ಸೂಚನೆ ಕಾಣ್ತಕ್ಕಂಥದ್ದು. ಜವಳಿ ವ್ಯಾಪಾರಿಗಳು, ಗಾರ್ಮೆಂಟ್ಸ್ ಮಾಡ್ತಕ್ಕಂಥವರು ಒಳ್ಳೆಯ ವ್ಯಾಪಾರ ಮಾಡ್ಕೊಳ್ತಾರೆ, ಒಳ್ಳೆಯ ಲಾಭವನ್ನು ಪಡೀತಾರೆ. ನೀವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ. ಅಲ್ಲದ ಸಿಂಹರಾಶಿಗೆ ಬಂದವಾಗ ಕುಟುಂಬದಲ್ಲಿ ನೆಮ್ಮದಿ ಹಾಗೂ ನೆಮ್ಮದಿಯ ವಾತಾವರಣ, ಮಂಗಳ ಕಾರ್ಯಗಳ ಚಿಂತನೆ. ಅದೇ ರೀತಿಯಲ್ಲಿ ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂತಹ ಕಾರ್ಯಗಳಲ್ಲಿ ಜಯ, ಹೈನುಗಾರಿಕೆಯಲ್ಲಿ ಶುಭ. ಹಾಲಿನ ಉತ್ಪನ್ನ ಯಾರು ಮಾರ್ತಾರೆ ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ವೀರಭದ್ರ ಸ್ವಾಮಿಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಕೇಸರಿ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಮನಸ್ಸಿಗೆ ಚಿಂತೆ, ವೃಥಾ ಅಲೆದಾಟ ಹಾಗೂ ಬೇಸರ. ಉತ್ತಮ ಹಣದ ಒಳಹರವಿದ್ದರೂ ಸಹ ಏನೋ ಕೊರತೆ ಕಾಣ್ತಕ್ಕಂಥದ್ದು, ತೊಂದರೆ ಇರ್ತಕ್ಕಂಥದ್ದು. ಈ ತಂಬಾಕು ಶುಂಠಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ರೇಷ್ಮೆ ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಈ ದಿನ. ಹೋಟೆಲ್ಲು, ಈ ಕಾಂಡಿಮೆಂಟ್ಸು, ಟೀ ಸ್ಟಾಲ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಶಿವನಾಮ ಸ್ಮರಣೆ ಮಾಡಿ ಅಥವಾ ಶಿವಾಲಯಕ್ಕೆ ಭೇಟಿ ಕೊಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಕೆಂಪು ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ತುಲಾರಾಶಿಗೆ ಬಂದಾಗ ವ್ಯವಹಾರಗಳಲ್ಲಿ ಧನಲಾಭ, ಕುಟುಂಬದಲ್ಲಿ ಸೌಖ್ಯ, ಕೃಷಿಕರಿಗೆ ಕೃಷಿಯಲ್ಲಿ ಅಭಿವೃದ್ಧಿ. ಕಾಫಿ ಟೀ ಬೆಳೀತಕ್ಕಂಥವರು, ರಬ್ಬರ್ ಪ್ಲಾಂಟರ್ಸ್ಗೆ ಈ ದಿನ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ಎಂಪ್ಲಾಯೀಸ್ಗೂ ಶುಭ,
ಮತ್ತು ಪ್ಲಾಂಟರ್ಸ್ಗೂ ಶುಭವಾಗಿರ್ತಕ್ಕಂಥ ದಿನ. ಕೃಷಿ ಉತ್ಪನ್ನಗಳಿಗೆ ಒಳ್ಳೆ ಬೇಡಿಕೆ ಇರ್ತಕ್ಕಂಥದ್ದು. ಕಾಲಭೈರವ ಅಷ್ಟಕವನ್ನು ಕೇಳಿರಿ ಅಥವಾ ಓದಿರಿ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಉದ್ಯೋಗದಲ್ಲಿ ಪ್ರಗತಿ, ಕಾರ್ಯದಲ್ಲಿ ಯತ್ನ ಅನುಕೂಲ, ಕುಟುಂಬ ಸೌಖ್ಯ, ವಿದ್ಯಾರ್ಥಿಗಳಿಗೆ ಶುಭ, ಜೇನು ಸಾಗಾಣಿಕೆ, ಅಣಬೆ ಬೇಸಾಯಗಾರರು ಅಲ್ಲದೆ ಗುಡಿ ಕೈಗಾರಿಕೆ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಯಾರು ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಯಾವುದಾದ್ರೂ ಆಗ್ಬೋದು, ಬಟ್ಟೆಗಳಾದರೂ ಆಗ್ಬೋದು, ಫುಡ್ ಮೆಟೀರಿಯಲ್ ಆಗ್ಬೋದು, ಎಲೆಕ್ಟ್ರಾನಿಕ್ ಮೆಟೀರಿಯಲ್ ಆಗಿರ್ಬೋದು, ರೆಡಿಮೇಡ್ ಮಾಡ್ತಿರ್ತಕ್ಕಂಥ ವಸ್ತುಗಳನ್ನು ಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ನಂದೀಶ್ವರನ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಾಗ ನಾವು ಧನುಸು ರಾಶಿಗೆ ಬರೋಣ. ಧನುಸು ರಾಶಿಯವರಿಗೆ ನೋಡಿ, ಅಧಿಕವಾದ ಒತ್ತಡಗಳಿವತ್ತು, ವಿಪರೀತ ಒತ್ತಡ, ಏನೋ ಒಂದು ಟೆನ್ಷನ್ ಇರ್ತಕ್ಕಂಥದ್ದು. ಆದರೂ ಸಹ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಳ್ಳೆ ಪ್ರಗತಿ ಇರ್ತದೆ, ಸುಧಾರಣೆ ಇರ್ತದೆ, ಉದ್ಯೋಗದಲ್ಲಿ ಪ್ರಗತಿ ಇರ್ತದೆ. ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು. ಕುರಿ, ಮೇಕೆ, ಕೋಳಿ ಸಾಕಣೆ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಶುಭ. ಈ ಆಭರಣದ ವ್ಯಾಪಾರಿಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 5 ಸಂಖ್ಯೆ, ಕಪ್ಪು ಅದೃಷ್ಟ ದಿಕ್ಕು, ಪಶ್ಚಿಮ ಅದೃಷ್ಟ ಬಣ್ಣ ಆಗಿರ್ತದೆ. ಆದ್ಮೇಲೆ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಸಜ್ಜನರ ಸಹವಾಸದಿಂದ ಕೀರ್ತಿ, ಮನಸ್ಸಿಗೆ ನೆಮ್ಮದಿ, ಗೆಡ್ಡೆ ಗೆಣಸು ಬೆಳೆಗಾರರಿಗೆ ಅಲ್ಪ ಪ್ರಗತಿ, ಜಾನುವಾರು ವ್ಯಾಪಾರಿಗಳಿಗೆ ಬಹಳ ಲಾಭದಾಯಕವಾಗಿರ್ತಕ್ಕಂಥ ದಿನ. ತರಕಾರಿ ಹಣ್ಣು ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ದಿನ. ಪಿತೃದೇವತೆಗಳನ್ನು ಧ್ಯಾನ ಮಾಡ್ತೀನಿ. ನಿಮ್ಮ ತಂದೆ ತಾಯಿಯವರು ಇದ್ದರೆ ಅವ್ರಿಗೆ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ, ಭಾಳ ಒಳ್ಳೆಯದಾಗ್ತದೆ ಇವತ್ತು ಪಾರಣೆ ದಿನ. ಅದೇ ರೀತಿಯಲ್ಲಿ ಅವರು ಪೂರ್ವಜರನ್ನ ಸಹ ನೀವು ಒಂದ್ಸಲಿ ಧ್ಯಾನ ಮಾಡ್ಕೊಳ್ಳಿ. 2 ಅದೃಷ್ಟ ಸಂಖ್ಯೆ, ನೀಲಿ ಬಣ್ಣ ಅದೃಷ್ಟ ಬಣ್ಣ, ಆಗ್ನೇಯ ಅದೃಷ್ಟ ದಿಕ್ಕು. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಮತ್ತು ತೊಂದರೆ, ವಿರೋಧಿಗಳಿಂದ ಕಿರುಕುಳ, ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕೃಷಿ ಕಾರ್ಮಿಕರಿಗೆ ಬಹಳ ಒಳ್ಳೆಯದಾದಿರ್ತಕ್ಕಂಥ ದಿನ. ಹೂವನ್ನು ಬೆಳೆಗಾರರಿಗೆ ಲಾಭದಾಯಕವಾಗಿರ್ತಕ್ಕಂಥದ್ದು. ಈ ಪ್ಲಂಬರ್ಸು, ಎಲೆಕ್ಟ್ರಿಷಿಯನ್ಸು, ಈ ಸ್ವೋದ್ಯೋಗಿಗಳಿವರು ಇವರಿಗೆಲ್ಲ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಗುರುನಾಮಸ್ಮರಣೆ ಮಾಡಿ. 6 ಅದೃಷ್ಟ ಸಂಖ್ಯೆ, ಹಸಿರು ಅದೃಷ್ಟ ಬಣ್ಣ, ವಾಯುವ್ಯ ಅದೃಷ್ಟ ದಿಕ್ಕು. ಅಲ್ಲಿಂದ ಮೀನರಾಶಿಗೆ ಬಂದಾಗ ಆದ್ಮೇಲೆ ಯತ್ನ ಕಾರ್ಯಾನುಕೂಲ, ಧನಾಗಮನ, ಏನೋ ಆದರೂ ಸಹ ಖರ್ಚುಗಳು, ವ್ಯಾಪಾರದಲ್ಲಿ ವಿಪರೀತ ಖರ್ಚುಗಳಿರ್ತಕ್ಕಂಥದ್ದು. ಮಕ್ಕಳಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು. ಎಲ್ಲ ರೀತಿಯ ನೌಕರರಿಗೆ ಶುಭ ಫಲಗಳು. ಹೈನುಗಾರಿಕೆಯಲ್ಲಿ ಲಾಭ. ಹೈನು ವ್ಯಾಪಾರಿಗಳಿಗಂತೂ ಒಳ್ಳೆಯದಾದ ದಲ್ಲಾಳಿ ಮಾಡ್ತಕ್ಕಂಥ ಲಾಭ ಸಿಗ್ತಕ್ಕಂಥದ್ದು. ಗೃಹ ಬಳಕೆ ವಸ್ತುಗಳು ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಶಿವಾಲಯಕ್ಕೊಮ್ಮೆ ಭೇಟಿ ಕೊಡಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ದಿಕ್ಕು, ಕೇಸರಿಯ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಯವರ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು. ಪರಶಿವನ ದಯದಿಂದ ತಮಗೆಲ್ಲ ಈ ದಿನ ಶುಭಕರವಾಗಿರಲಿ ಎಂದು ಪರಮಾತ್ಮನಲ್ಲಿ ಧ್ಯಾನಿಸುತ್ತಾ ಇದ್ದ ಕಾರ್ಯಕ್ರಮ ಮುಗಿಸ್ತಾ ಇರ್ತಕ್ಕಂಥದ್ದು. ಆದ್ಮೇಲೆ ನಮ್ಮ ಒಂದು ಚಾನಲ್ನ ಬರ್ತಕ್ಕಂಥ ಕಾರ್ಯಕ್ರಮಗಳ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಓಂ ನಮಃ ಶಿವಾಯ.